ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಕೇಸ್ ರಾಷ್ಟ್ರ ಮಟ್ಟದಲ್ಲಿ ಸಂಚಲನವನ್ನ ಮೂಡಿಸಿದೆ. ನಿಗೂಢ ವ್ಯಕ್ತಿ ಹೇಳಿರುವಂತಹ ಈ ತಲೆಬುರುಡೆ ರಹಸ್ಯಗಳನ್ನ ಎಸ್ಐಟಿ ಈಗ ಕೆದಕ್ತಾ ಇದೆ. ಇವತ್ತು ಕೂಡ ತನಿಖಾಧಿಕಾರಿಗಳು ನಿಗೂಢ ವ್ಯಕ್ತಿಯಿಂದ ಮತ್ತಷ್ಟು ವಿಚಾರಣೆಯನ್ನ ನಡೆಸುವಂತಹ ಸಾಧ್ಯತೆ ಇದೆ, ಮತ್ತಷ್ಟು ಮಾಹಿತಿಯನ್ನ ಪಡೆಯುವಂತಹ ಸಾಧ್ಯತೆ ಇದೆ. ಎಸ್ಐಟಿ ಭೇದಿಸಲಿದೆಯಾ ತಲೆಬುರುಡೆ ರಹಸ್ಯ? ನಿಗೂಢ ವ್ಯಕ್ತಿ ನೀಡಿದ ಬುರುಡೆ ಸುತ್ತ ಎಸ್ಐಟಿ ವ್ಯೂಹ. ಧರ್ಮಸ್ಥಳ ಸುತ್ತ ನೂರಾರು ಶವ ಹೂತಿಡಲಾಗಿದೆ ಅನ್ನೋ ಕೇಸ್ ಹಿಂದೆ ಎಸ್ಐಟಿ ಬಿದ್ದಿದೆ. ಸರ್ಕಾರ ರಚಿಸಿರುವ ನೂತನ ವಿಶೇಷ ತನಿಖಾ ದಳ ತನಿಖೆ ಚುರುಕುಗೊಳಿಸಿದೆ. ಮಂಗಳೂರು ಎಸ್ಐಟಿ ಕಚೇರಿಯಲ್ಲಿ ನಿಗೂಢ ವ್ಯಕ್ತಿಗೆ ತನಿಖಾಧಿಕಾರಿಗಳಾದ ಅನುಚೇತ್ ಜಿತೇಂದ್ರ ದಯಾಮ್ ಸಾಲು ಪ್ರಶ್ನೆ ಕೇಳಿದ್ದಾರೆ. ಸತತ 8 ಗಂಟೆ ವಿಚಾರಣೆ ನಡೆಸಿದ್ದಾರೆ. ಇಂದು ಧರ್ಮಸ್ಥಳ ಬುರುಡೆ ರಹಸ್ಯವನ್ನ ಮತ್ತಷ್ಟು ಕೆದಕಲಿದ್ದಾರೆ. ನಿಗೂಢ ವ್ಯಕ್ತಿ ನೀಡಿದ ಮಾಹಿತಿ ಆಧಾರದಲ್ಲಿ ಮತ್ತಷ್ಟು ವಿಚಾರಣೆ ನಡೆಸಲಿದ್ದಾರೆ. ಆತ ನೀಡಿದ ಬುರುಡೆ ರಹಸ್ಯ ಸುತ್ತ ಎಸ್ಐಟಿ ವ್ಯೂಹ ರಚಿಸಲಿದೆ. ಹೇಗಿದೆ ಎಸ್ಐಟಿ ವ್ಯೂಹ? ಇವತ್ತು ಕೂಡ ಎಸ್ಐಟಿ ಅಧಿಕಾರಿಗಳು ತನಿಖಾಧಿಕಾರಿ ವಿಚಾರಣೆ ನಡೆಸಲಿದ್ದಾರೆ. ನೀನು ತಲೆ ಬುರುಡೆ ಅಗದಿದ್ದು ಯಾವಾಗ? ನೂರಾರು ಬುರುಡೆ ತಂದಿದ್ದು ಎಲ್ಲಿಂದ? ತಂದಿರುವ ಬುರುಡೆ ಹೂತಿದ್ದು ಯಾವಾಗ? ಯಾರೆಲ್ಲ ಸೇರಿ ಬುರುಡೆ ಅಗೆದು ಹೂತಿದ್ದೀರಿ? ಬುರುಡೆ ತಂದ ಪ್ರದೇಶಕ್ಕೂ ಇವತ್ತು ಕರೆದೊಯ್ಯುವ ಸಾಧ್ಯತೆ ಇದೆ. ನಿಗೂಢ ವ್ಯಕ್ತಿ ಕರೆದೊಯ್ಯುವ ಸ್ಥಳ ಮಹಜರು ನಡೆಸುವ ಸಾಧ್ಯತೆ ಇದೆ. ಧರ್ಮಸ್ಥಳ ಗ್ರಾಮದ ಸುತ್ತ ನಡೆದಿದೆ ಎನ್ನಲಾದ ಬುರುಡೆ ಕೇಸ್ ಕ್ಷಣಕ್ಕೂ ಟ್ವಿಸ್ಟ್ ಪಡಿತಾ ಇದೆ. ತನಿಖಾಧಿಕಾರಿಗಳ ಪ್ರಶ್ನೆಗೆ ನಿಗೂಢ ವ್ಯಕ್ತಿ ನಾಜೂಕಾಗಿ ಉತ್ತರ ನೀಡ್ತಾ ಇದ್ದಾನೆ. ಇವತ್ತು ಆತ ಏನೆಲ್ಲ ಸ್ಫೋಟಕ ಮಾಹಿತಿ ನೀಡ್ತಾನೋ ಕಾದು ನೋಡಬೇಕಾಗಿದೆ. ರಿಪೋರ್ಟ್ ರಿಪಬ್ಲಿಕ್ ಕನ್ನಡ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ಈಗ ಎಸ್ಐಟಿ ತನಿಖೆ ನಿನ್ನೆಯಿಂದ ಆರಂಭ ಆಗಿದೆ. ಮೊನ್ನೆಯಿಂದ ಅಫಿಷಿಯಲಿ ಸ್ಟಾರ್ಟ್ ಆಯಿತು, ನಿನ್ನೆ ವಿಚಾರಣೆ ಆಯಿತು, ಇವತ್ತು ಕೂಡ ವಿಚಾರಣೆ ನಡೆಯುತ್ತೆ ಅನ್ನುವಂತ ಮಾಹಿತಿ. ಇವತ್ತು ಯಾವ ಹಂತದಲ್ಲಿ ವಿಚಾರಣೆ ನಡೆಯುತ್ತೆ? ಸ್ಥಳ ಮಹಜರು ನಡೆಯುವಂತ ಸಾಧ್ಯತೆ ಇದೆಯಾ? ಏನೇನು ಡೆವಲಪ್ಮೆಂಟ್ಸ್ ಆಗಬಹುದು? ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಮಾರುತಿ. ಎಸ್ ಅಶ್ವಿನಿ, ಪ್ರಮುಖವಾಗಿ ಹೇಳಬೇಕು ಅಂದ್ರೆ ಸಾಕಷ್ಟು ಸುದ್ದಿ ಅಂದ್ರೆ ರಾಷ್ಟ್ರಮಟ್ಟ ಸುದ್ದಿ ಮಾಡಿದಂತ ಈ ಧರ್ಮಸ್ಥಳದ ತಲೆಬರ ಸುದ್ದಿ ಈಗ ಸಾಕಷ್ಟು ಸುದ್ದಿ ಮಾಡ್ತಿರುವಂತದ್ದು. ಅಂದ್ರೆ ಒಂದ್ ಕಡೆಗೆ ದಿನವಿಡೀ ನಿನ್ನೆ ಅಂದ್ರೆ ಏನು ಮುಖವಾಡದ ವ್ಯಕ್ತಿ ಇದ್ದಾರೆ, ಅವರನ್ನ ಇಡೀ ದಿನ ಡ್ರಿಲ್ ಮಾಡ್ತಾರೆ. ಅದಾದ ಬಳಿಕ ರಾತ್ರಿ 8 ಗಂಟೆವರೆಗೂ ಅವ್ರ ಜೊತೆಗೆ ಸಾಕಷ್ಟು ವಿಚಾರಗಳನ್ನ ತೆಗೆದುಕೊಳ್ತಾರೆ. ಅದಾದ ಬಳಿಕ ಧರ್ಮಸ್ಥಳದಲ್ಲಿ ಎಲ್ಲೆಲ್ಲಿ ಶವಗಳನ್ನ ಹೂತಿಡಿದ್ದೇನೆ ಅವುಗಳ ಪ್ರಯತ್ನ ಕೂಡ ಮಾಡ್ತೀನಿ ಅಂತ ಹೇಳ್ತಾರೆ. ಆದ್ರೆ ಯಾವುದೇ ಕಾರಣಕ್ಕೂ ಈಗಲ್ಲ, ನೀವು ಯಾವತ್ತು ಕೊಲೆಬರ ಹೊತ್ತಿಗೆ ಕೆಲಸ ಮಾಡ್ತೀರಿ ಅವತ್ತು ನಾವನ್ನ ಓಪನ್ ಮಾಡುವ ವ್ಯವಸ್ಥೆಯಲ್ಲಿ ನಾನು ತೋರಿಸ್ತೇನೆ ಅಂತ ಹೇಳುವಂತ ವಿಚಾರನ ಸಾಕಷ್ಟು ಬಾಯ್ಬಿಟ್ಟಿರುವಂತದ್ದು. ಅದಾದ ಬಳಿಕ ವಕೀಲರ ಜೊತೆ ಅಜ್ಞಾತ ಸ್ಥಳಕ್ಕೆ ಇದೀಗ ಈ ಒಬ್ಬ ವ್ಯಕ್ತಿಯನ್ನ ಅನಾವರಣ ಶಕ್ತಿ ವ್ಯಕ್ತಿನ ಈಗ ಕಳಿಸುವಂತ ಪ್ರಯತ್ನ ಆಗಿರುವಂತದ್ದು ಒಂದು ಕಡೆಗಾದ್ರೆ, ಇದೀಗ ಧರ್ಮಸ್ಥಳಕ್ಕೆ ಇವತ್ತು ಎಸ್ಐಟಿ ಬರುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂತದ್ದು. ಅಂದ್ರೆ ಸ್ಥಳ ಪರಿಶೀಲನೆ ಮಾಡುವುದಾಗ್ಲಿ ಮಹಜರು ಮಾಡುವಂತ ಪ್ರಯತ್ನ ಕೂಡ ಮುಂದಾಗ್ತಿರುವಂತದ್ದು. ಸದ್ಯ ಆ ವ್ಯಕ್ತಿ ಮುಖ ಗೊತ್ತಾಗಬಾರ್ದು ಅಂತ ಹೇಳಿ ವಕೀಲರೊಂದಿಗೆ ಕಳಿಸಿರುವಂತಹ ಪ್ರಯತ್ನಗಳು ಸಾಕಷ್ಟು ನಡೆದಿರುವಂತದ್ದು. ಧರ್ಮಸ್ಥಳಕ್ಕೆ ಎಸ್ಐಟಿ ಮತ್ತೆ ಇವತ್ತು ಕೂಡ ಭೇಟಿ ಮಾಡುವ ವ್ಯವಸ್ಥೆ ಕೂಡ ಕಾಯ್ತಿರುವಂತದ್ದು. ಎಸ್ಐಟಿಯ ಮುಖ್ಯಸ್ಥ ಮಹಾಂತಿ ಕೂಡ ಇವತ್ತು ಧರ್ಮಸ್ಥಳಕ್ಕೆ ಬರುವಂತಹ ಸಾಕಷ್ಟು ಚಾನ್ಸಸ್ ಕೂಡ ಇರುವಂತದ್ದು. ಇವತ್ತು ಅದರಲ್ಲೂ ಕೂಡ ಎಲ್ಲೆಲ್ಲಿ ಸೇವೆಗಳನ್ನು ಹೂತಿಕ್ಕಿದ್ದೇನೆ, ಏನೇನು ಯಾವ ವ್ಯಕ್ತಿಯನ್ನ ಹಾಕಿದ್ದೇವೆ ಮತ್ತು ಯಾವ ರೀತಿ ಅವಿಗೆ ಸಾಯಿಸಲಾಗಿತ್ತು ಅನ್ನೋ ಸಂಪೂರ್ಣ ಮಾಹಿತಿಯನ್ನ ಈಗಾಗಲೇ ಎಳೆಯಾಗಿ ಬಿಚ್ಚಿಟ್ಟಿದ್ದಾರಂತೆ. ಆದ್ರೆ ಅದನ್ನ ಈಗ ಹೇಳಲ್ಲ ನಾನು. ಯಾವಾಗ ತಾವು ಕಲೆಬರಣ ತೆಗಿಲಿಕ್ಕೆ ಮುಂದಾಗ್ತೀರಿ ಅವತ್ತು ಎಲ್ಲ ವಿಚಾರಗಳನ್ನ ಪ್ರಸ್ತಾವನೆ ಮಾಡ್ತೇನೆ ಮತ್ತು ಸ್ಥಳವನ್ನು ತೋರಿಸುವ ವ್ಯವಸ್ಥೆ. ಮಾರುತಿ ಡೀಟೇಲ್ಸ್ ಅನ್ನ ನೀಡ್ತಾ ಇದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಥ್ಯಾಂಕ್ ಯು ಸೋ ಮಚ್ ಮಾರುತಿ. ನಿಗೂಢ ವ್ಯಕ್ತಿಗೆ ಇವತ್ತು ಕೂಡ ಎಸ್ಐಟಿ ತನಿಖೆಯನ್ನ ವಿಚಾರಣೆಯನ್ನು ನಡೆಸುವಂತ ಸಾಧ್ಯತೆ ಇದೆ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಕೇಸ್ ರಾಷ್ಟ್ರ ಮಟ್ಟದಲ್ಲಿ ಸಂಚಲನವನ್ನ ಮೂಡಿಸಿದೆ. ನಿಗೂಢ ವ್ಯಕ್ತಿ ಹೇಳಿರುವಂತಹ ಈ ತಲೆಬುರುಡೆ ರಹಸ್ಯಗಳನ್ನ ಎಸ್ಐಟಿ ಈಗ ಕೆದಕ್ತಾ ಇದೆ. ಇವತ್ತು ಕೂಡ ತನಿಖಾಧಿಕಾರಿಗಳು ನಿಗೂಢ ವ್ಯಕ್ತಿಯಿಂದ ಮತ್ತಷ್ಟು ವಿಚಾರಣೆಯನ್ನ ನಡೆಸುವಂತಹ ಸಾಧ್ಯತೆ ಇದೆ, ಮತ್ತಷ್ಟು ಮಾಹಿತಿಯನ್ನ ಪಡೆಯುವಂತಹ ಸಾಧ್ಯತೆ ಇದೆ. ಎಸ್ಐಟಿ ಭೇದಿಸಲಿದೆಯಾ ತಲೆಬುರುಡೆ ರಹಸ್ಯ? ನಿಗೂಢ ವ್ಯಕ್ತಿ ನೀಡಿದ ಬುರುಡೆ ಸುತ್ತ ಎಸ್ಐಟಿ ವ್ಯೂಹ. ಧರ್ಮಸ್ಥಳ ಸುತ್ತ ನೂರಾರು ಶವ ಹೂತಿಡಲಾಗಿದೆ ಅನ್ನೋ ಕೇಸ್ ಹಿಂದೆ ಎಸ್ಐಟಿ ಬಿದ್ದಿದೆ. ಸರ್ಕಾರ ರಚಿಸಿರುವ ನೂತನ ವಿಶೇಷ ತನಿಖಾ ದಳ ತನಿಖೆ ಚುರುಕುಗೊಳಿಸಿದೆ. ಮಂಗಳೂರು ಎಸ್ಐಟಿ ಕಚೇರಿಯಲ್ಲಿ ನಿಗೂಢ ವ್ಯಕ್ತಿಗೆ ತನಿಖಾಧಿಕಾರಿಗಳಾದ ಅನುಚೇತ್ ಜಿತೇಂದ್ರ ದಯಾಮ್ ಸಾಲು ಪ್ರಶ್ನೆ ಕೇಳಿದ್ದಾರೆ. ಸತತ 8 ಗಂಟೆ ವಿಚಾರಣೆ ನಡೆಸಿದ್ದಾರೆ.
ಇಂದು ಧರ್ಮಸ್ಥಳ ಬುರುಡೆ ರಹಸ್ಯವನ್ನ ಮತ್ತಷ್ಟು ಕೆದಕಲಿದ್ದಾರೆ. ನಿಗೂಢ ವ್ಯಕ್ತಿ ನೀಡಿದ ಮಾಹಿತಿ ಆಧಾರದಲ್ಲಿ ಮತ್ತಷ್ಟು ವಿಚಾರಣೆ ನಡೆಸಲಿದ್ದಾರೆ. ಆತ ನೀಡಿದ ಬುರುಡೆ ರಹಸ್ಯ ಸುತ್ತ ಎಸ್ಐಟಿ ವ್ಯೂಹ ರಚಿಸಲಿದೆ. ಹೇಗಿದೆ ಎಸ್ಐಟಿ ವ್ಯೂಹ? ಇವತ್ತು ಕೂಡ ಎಸ್ಐಟಿ ಅಧಿಕಾರಿಗಳು ತನಿಖಾಧಿಕಾರಿ ವಿಚಾರಣೆ ನಡೆಸಲಿದ್ದಾರೆ. ನೀನು ತಲೆ ಬುರುಡೆ ಅಗದಿದ್ದು ಯಾವಾಗ, ನೂರಾರು ಬುರುಡೆ ತಂದಿದ್ದು ಎಲ್ಲಿಂದ, ತಂದಿರುವ ಬುರುಡೆ ಹೂತಿದ್ದು ಯಾವಾಗ, ಯಾರೆಲ್ಲ ಸೇರಿ ಬುರುಡೆ ಅಗದು ಹೂತಿದಿರಿ, ಬುರುಡೆ ತಂದ ಪ್ರದೇಶಕ್ಕೂ ಇವತ್ತು ಕರೆದೊಯ್ಯುವ ಸಾಧ್ಯತೆ ಇದೆ. ನಿಗೂಢ ವ್ಯಕ್ತಿ ಕರೆದೊಯ್ಯುವ ಸ್ಥಳ ಮಹಜರು ನಡೆಸುವ ಸಾಧ್ಯತೆ ಇದೆ. ಧರ್ಮಸ್ಥಳ ಗ್ರಾಮದ ಸುತ್ತ ನಡೆದಿದೆ ಎನ್ನಲಾದ ಬುರುಡೆ ಕೇಸ್ ಕ್ಷಣ ಕ್ಷಣಕ್ಕೂ ಟ್ವಿಸ್ಟ್ ಪಡಿತಾ ಇದೆ. ತನಿಖಾಧಿಕಾರಿಗಳ ಪ್ರಶ್ನೆಗೆ ನಿಗೂಢ ವ್ಯಕ್ತಿ ನಾಜೂಕಾಗಿ ಉತ್ತರ ನೀಡ್ತಾ ಇದ್ದಾನೆ. ಇವತ್ತು ಆತ ಏನೆಲ್ಲ ಸ್ಫೋಟಕ ಮಾಹಿತಿ ನೀಡ್ತಾನೋ ಕಾದು ನೋಡಬೇಕಾಗಿದೆ. ರಿಪೋರ್ಟ್ ರಿಪಬ್ಲಿಕ್ ಕನ್ನಡ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ಈಗ ಎಸ್ಐಟಿ ತನಿಖೆ ನಿನ್ನೆಯಿಂದ ಆರಂಭ ಆಗಿದೆ. ಮೊನ್ನೆಯಿಂದ ಅಫಿಷಿಯಲಿ ಸ್ಟಾರ್ಟ್ ಆಯಿತು, ನಿನ್ನೆ ವಿಚಾರಣೆ ಆಯಿತು, ಇವತ್ತು ಕೂಡ ವಿಚಾರಣೆ ನಡೆಯುತ್ತೆ ಅನ್ನುವಂತ ಮಾಹಿತಿ. ಇವತ್ತು ಯಾವ ಹಂತದಲ್ಲಿ ವಿಚಾರಣೆ ನಡೆಯುತ್ತೆ, ಸ್ಥಳ ಮಹಜರು ನಡೆಯುವಂತ ಸಾಧ್ಯತೆ ಇದೆಯಾ, ಏನೇನು ಡೆವಲಪ್ಮೆಂಟ್ಸ್ ಆಗಬಹುದು, ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಮಾರುತಿ. ಎಸ್ ಅಶ್ವಿನಿ, ಪ್ರಮುಖವಾಗಿ ಹೇಳಬೇಕು ಅಂದ್ರೆ ಸಾಕಷ್ಟು ಸುದ್ದಿ ಅಂದ್ರೆ ರಾಷ್ಟ್ರಮಟ್ಟ ಸುದ್ದಿ ಮಾಡಿದಂತ ಈ ಧರ್ಮಸ್ಥಳದ ತಲೆಬರ ಸುದ್ದಿ ಈಗ ಸಾಕಷ್ಟು ಸುದ್ದಿ ಮಾಡ್ತಿರುವಂತದ್ದು. ಅಂದ್ರೆ ಒಂದ್ ಕಡೆಗೆ ದಿನವಿಡೀ ನಿನ್ನೆ ಅಂದ್ರೆ ಏನು ಮುಖವಾಡದ ವ್ಯಕ್ತಿ ಇದ್ದಾರೆ, ಅವರನ್ನ ಇಡೀ ದಿನ ಡ್ರಿಲ್ ಮಾಡ್ತಾರೆ. ಅದಾದ ಬಳಿಕ ರಾತ್ರಿ 8 ಗಂಟೆವರೆಗೂ ಅವ್ರ ಜೊತೆಗೆ ಸಾಕಷ್ಟು ವಿಚಾರಗಳನ್ನ ತೆಗೆದುಕೊಳ್ತಾರೆ. ಅದಾದ ಬಳಿಕ ಧರ್ಮಸ್ಥಳದಲ್ಲಿ ಎಲ್ಲೆಲ್ಲಿ ಶವಗಳನ್ನ ಹೂತಿಟ್ಟಿದ್ದೇನೆ ಅವುಗಳ ಪ್ರಯತ್ನ ಕೂಡ ಮಾಡ್ತೀನಿ ಅಂತ ಹೇಳ್ತಾರೆ. ಆದ್ರೆ ಯಾವುದೇ ಕಾರಣಕ್ಕೂ ಈಗಲ್ಲ, ನೀವು ಯಾವತ್ತು ಕೊಲೆಬರ ಹೊತ್ತಿಗೆ ಕೆಲಸ ಮಾಡ್ತೀರಿ ಅವತ್ತು ನಾವು ಓಪನ್ ಮಾಡುವ ವ್ಯವಸ್ಥೆಯಲ್ಲಿ ನಾನು ತೋರಿಸ್ತೇನೆ ಅಂತ ಹೇಳುವಂತ ವಿಚಾರನ ಸಾಕಷ್ಟು ಬಾಯ್ಬಿಟ್ಟಿರುವಂತದ್ದು. ಅದಾದ ಬಳಿಕ ವಕೀಲರ ಜೊತೆ ಅಜ್ಞಾತ ಸ್ಥಳಕ್ಕೆ ಇದೀಗ ಈ ಒಬ್ಬ ವ್ಯಕ್ತಿಯನ್ನ ಅನಾವರಣ ಶಕ್ತಿ ವ್ಯಕ್ತಿನ ಈಗ ಕಳಿಸುವಂತ ಪ್ರಯತ್ನ ಆಗಿರುವಂತದ್ದು ಒಂದು ಕಡೆಗೆ. ಆದ್ರೆ ಇದೀಗ ಧರ್ಮಸ್ಥಳಕ್ಕೆ ಇವತ್ತು ಎಸ್ಐಟಿ ಬರುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂತದ್ದು. ಅಂದ್ರೆ ಸ್ಥಳ ಪರಿಶೀಲನೆ ಮಾಡುವುದಾಗ್ಲಿ, ಮಹಜರು ಮಾಡುವಂತ ಪ್ರಯತ್ನಕ್ಕೂ ಕೂಡ ಮುಂದಾಗ್ತಿರುವಂತದ್ದು. ಸದ್ಯ ಆ ವ್ಯಕ್ತಿ ಮುಖ ಗೊತ್ತಾಗಬಾರ್ದು ಅಂತ ಹೇಳಿ ವಕೀಲರೊಂದಿಗೆ ಕಳಿಸಿರುವಂತಹ ಪ್ರಯತ್ನಗಳು ಸಾಕಷ್ಟು ನಡೆದಿರುವಂತದ್ದು. ಧರ್ಮಸ್ಥಳಕ್ಕೆ ಎಸ್ಐಟಿ ಮತ್ತೆ ಇವತ್ತು ಕೂಡ ಭೇಟಿ ಮಾಡುವ ವ್ಯವಸ್ಥೆ ಕೂಡ ಕಾಯ್ತಿರುವಂತದ್ದು. ಎಸ್ಐಟಿಯ ಮುಖ್ಯಸ್ಥ ಮಹಾಂತಿ ಕೂಡ ಇವತ್ತು ಧರ್ಮಸ್ಥಳಕ್ಕೆ ಬರುವಂತಹ ಸಾಕಷ್ಟು ಚಾನ್ಸಸ್ ಕೂಡ ಇರುವಂತದ್ದು. ಇವತ್ತು ಅದರಲ್ಲೂ ಕೂಡ ಎಲ್ಲೆಲ್ಲಿ ಸೇವೆಗಳನ್ನು ಹೂತಿಕ್ಕಿದ್ದೇನೆ, ಏನೇನು ಯಾವ ವ್ಯಕ್ತಿಯನ್ನ ಹಾಕಿದ್ದೇವೆ ಮತ್ತು ಯಾವ ರೀತಿ ಅವಿಗೆ ಸಾಯಿಸಲಾಗಿತ್ತು ಅನ್ನೋ ಸಂಪೂರ್ಣ ಮಾಹಿತಿಯನ್ನ ಈಗಾಗಲೇ ಎಳೆಯಾಗಿ ಬಿಚ್ಚಿಟ್ಟಿದ್ದಾರಂತೆ. ಆದ್ರೆ ಅದನ್ನ ಈಗ ಹೇಳಲ್ಲ ನಾನು. ಯಾವಾಗ ತಾವು ಕಲೆಬರಣ ತೆಗಿಲಿಕ್ಕೆ ಮುಂದಾಗ್ತೀರಿ ಅವತ್ತು ಎಲ್ಲ ವಿಚಾರಗಳನ್ನ ಪ್ರಸ್ತಾವನೆ ಮಾಡ್ತೇನೆ ಮತ್ತು ಸ್ಥಳವನ್ನು ತೋರಿಸುವ ವ್ಯವಸ್ಥೆ. ಮಾರುತಿ ಡೀಟೇಲ್ಸ್ ಅನ್ನ ನೀಡ್ತಾ ಇದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಥ್ಯಾಂಕ್ ಯು ಸೋ ಮಚ್ ಮಾರುತಿ. ನಿಗೂಢ ವ್ಯಕ್ತಿಗೆ ಇವತ್ತು ಕೂಡ ಎಸ್ಐಟಿ ತನಿಖೆಯನ್ನ ವಿಚಾರಣೆಯನ್ನು ನಡೆಸುವಂತ ಸಾಧ್ಯತೆ ಇದೆ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಕೇಸ್ ರಾಷ್ಟ್ರ ಮಟ್ಟದಲ್ಲಿ ಸಂಚಲನವನ್ನ ಮೂಡಿಸಿದೆ. ನಿಗೂಢ ವ್ಯಕ್ತಿ ಹೇಳಿರುವಂತಹ ಈ ತಲೆಬುರುಡೆ ರಹಸ್ಯಗಳನ್ನ ಎಸ್ಐಟಿ ಈಗ ಕೆದಕ್ತಾ ಇದೆ. ಇವತ್ತು ಕೂಡ ತನಿಖಾಧಿಕಾರಿಗಳು ನಿಗೂಢ ವ್ಯಕ್ತಿಯಿಂದ ಮತ್ತಷ್ಟು ವಿಚಾರಣೆಯನ್ನ ನಡೆಸುವಂತಹ ಸಾಧ್ಯತೆ ಇದೆ, ಮತ್ತಷ್ಟು ಮಾಹಿತಿಯನ್ನ ಪಡೆಯುವಂತಹ ಸಾಧ್ಯತೆ ಇದೆ. ಎಸ್ಐಟಿ ಭೇದಿಸಲಿದೆಯಾ ತಲೆ ಬುರುಡೆ ರಹಸ್ಯ? ನಿಗೂಢ ವ್ಯಕ್ತಿ ನೀಡಿದ ಬುರುಡೆ ಸುತ್ತ ಎಸ್ಐಟಿ ವ್ಯೂಹ. ಧರ್ಮಸ್ಥಳ ಸುತ್ತ ನೂರಾರು ಶವ ಹೂತಿಡಲಾಗಿದೆ ಅನ್ನೋ ಕೇಸ್ ಹಿಂದೆ ಎಸ್ಐಟಿ ಬಿದ್ದಿದೆ. ಸರ್ಕಾರ ರಚಿಸಿರುವ ನೂತನ ವಿಶೇಷ ತನಿಖಾ ದಳ ತನಿಖೆ ಚುರುಕುಗೊಳಿಸಿದೆ. ಮಂಗಳೂರು ಎಸ್ಐಟಿ ಕಚೇರಿಯಲ್ಲಿ ನಿಗೂಢ ವ್ಯಕ್ತಿಗೆ ತನಿಖಾಧಿಕಾರಿಗಳಾದ ಅನುಚೇತ್ ಜಿತೇಂದ್ರ ದಯಾಮ್ ಸಾಲು ಪ್ರಶ್ನೆ ಕೇಳಿದ್ದಾರೆ. ಸತತ 8 ಗಂಟೆ ವಿಚಾರಣೆ ನಡೆಸಿದ್ದಾರೆ. ಇಂದು ಧರ್ಮಸ್ಥಳ ಬುರುಡೆ ರಹಸ್ಯವನ್ನ ಮತ್ತಷ್ಟು ಕೆದಕಲಿದ್ದಾರೆ. ನಿಗೂಢ ವ್ಯಕ್ತಿ ನೀಡಿದ ಮಾಹಿತಿ ಆಧಾರದಲ್ಲಿ ಮತ್ತಷ್ಟು ವಿಚಾರಣೆ ನಡೆಸಲಿದ್ದಾರೆ. ಆತ ನೀಡಿದ ಬುರುಡೆ ರಹಸ್ಯ ಸುತ್ತ ಎಸ್ಐಟಿ ವ್ಯೂಹ ರಚಿಸಲಿದೆ. ಹೇಗಿದೆ ಎಸ್ಐಟಿ ವ್ಯೂಹ? ಇವತ್ತು ಕೂಡ ಎಸ್ಐಟಿ ಅಧಿಕಾರಿಗಳು ತನಿಖಾಧಿಕಾರಿ ವಿಚಾರಣೆ ನಡೆಸಲಿದ್ದಾರೆ. ನೀನು ತಲೆ ಬುರುಡೆ ಅಗದಿದ್ದು ಯಾವಾಗ, ನೂರಾರು ಬುರುಡೆ ತಂದಿದ್ದು ಎಲ್ಲಿಂದ, ತಂದಿರುವ ಬುರುಡೆ ಹೂತಿದ್ದು ಯಾವಾಗ, ಯಾರೆಲ್ಲ ಸೇರಿ ಬುರುಡೆ ಅಗದು ಹೂತಿದಿರಿ, ಬುರುಡೆ ತಂದ ಪ್ರದೇಶಕ್ಕೂ ಇವತ್ತು ಕರೆದೊಯ್ಯುವ ಸಾಧ್ಯತೆ ಇದೆ. ನಿಗೂಢ ವ್ಯಕ್ತಿ ಕರೆದೊಯ್ಯುವ ಸ್ಥಳ ಮಹಜರು ನಡೆಸುವ ಸಾಧ್ಯತೆ ಇದೆ. ಧರ್ಮಸ್ಥಳ ಗ್ರಾಮದ ಸುತ್ತ ನಡೆದಿದೆ ಎನ್ನಲಾದ ಬುರುಡೆ ಕೇಸ್ ಕ್ಷಣ ಕ್ಷಣಕ್ಕೂ ಟ್ವಿಸ್ಟ್ ಪಡಿತಾ ಇದೆ. ತನಿಖಾಧಿಕಾರಿಗಳ ಪ್ರಶ್ನೆಗೆ ನಿಗೂಢ ವ್ಯಕ್ತಿ ನಾಜೂಕಾಗಿ ಉತ್ತರ ನೀಡ್ತಾ ಇದ್ದಾನೆ. ಇವತ್ತು ಆತ ಏನೆಲ್ಲ ಸ್ಫೋಟಕ ಮಾಹಿತಿ ನೀಡ್ತಾನೋ ಕಾದು ನೋಡಬೇಕಾಗಿದೆ. ರಿಪೋರ್ಟ್ ರಿಪಬ್ಲಿಕ್ ಕನ್ನಡ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ
ಮಾರುತಿ, ಈಗ ಎಸ್ಐಟಿ ತನಿಖೆ ನಿನ್ನೆಯಿಂದ ಆರಂಭ ಆಗಿದೆ. ಮೊನ್ನೆಯಿಂದ ಅಫಿಷಿಯಲಿ ಸ್ಟಾರ್ಟ್ ಆಯಿತು, ನಿನ್ನೆ ವಿಚಾರಣೆ ಆಯಿತು, ಇವತ್ತು ಕೂಡ ವಿಚಾರಣೆ ನಡೆಯುತ್ತೆ ಅನ್ನುವಂತ ಮಾಹಿತಿ. ಇವತ್ತು ಯಾವ ಹಂತದಲ್ಲಿ ವಿಚಾರಣೆ ನಡೆಯುತ್ತೆ, ಸ್ಥಳ ಮಹಜರು ನಡೆಯುವಂತ ಸಾಧ್ಯತೆ ಇದೆಯಾ, ಏನೇನು ಡೆವಲಪ್ಮೆಂಟ್ಸ್ ಆಗಬಹುದು, ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಮಾರುತಿ. ಎಸ್ ಅಶ್ವಿನಿ, ಪ್ರಮುಖವಾಗಿ ಹೇಳಬೇಕು ಅಂದ್ರೆ ಸಾಕಷ್ಟು ಸುದ್ದಿ ಅಂದ್ರೆ ರಾಷ್ಟ್ರಮಟ್ಟ ಸುದ್ದಿ ಮಾಡಿದಂತ ಈ ಧರ್ಮಸ್ಥಳದ ತಲೆಬರ ಸುದ್ದಿ ಈಗ ಸಾಕಷ್ಟು ಸುದ್ದಿ ಮಾಡ್ತಿರುವಂತದ್ದು. ಅಂದ್ರೆ ಒಂದ್ ಕಡೆಗೆ ದಿನವಿಡೀ ನಿನ್ನೆ ಅಂದ್ರೆ ಏನು ಮುಖವಾಡದ ವ್ಯಕ್ತಿ ಇದ್ದಾರೆ, ಅವರನ್ನ ಇಡೀ ದಿನ ಡ್ರಿಲ್ ಮಾಡ್ತಾರೆ. ಅದಾದ ಬಳಿಕ ರಾತ್ರಿ 8 ಗಂಟೆವರೆಗೂ ಅವ್ರ ಜೊತೆಗೆ ಸಾಕಷ್ಟು ವಿಚಾರಗಳನ್ನ ತೆಗೆದುಕೊಳ್ತಾರೆ. ಅದಾದ ಬಳಿಕ ಧರ್ಮಸ್ಥಳದಲ್ಲಿ ಎಲ್ಲೆಲ್ಲಿ ಶವಗಳನ್ನ ಹೂತಿಟ್ಟಿದ್ದೇನೆ ಅವುಗಳ ಪ್ರಯತ್ನ ಕೂಡ ಮಾಡ್ತೀನಿ ಅಂತ ಹೇಳ್ತಾರೆ. ಆದ್ರೆ ಯಾವುದೇ ಕಾರಣಕ್ಕೂ ಈಗಲ್ಲ, ನೀವು ಯಾವತ್ತು ಕಳೆಬರ ಹೊತ್ತಿಗೆ ಕೆಲಸ ಮಾಡಿದ್ರಿ ಅವತ್ತು ನಾವು ಓಪನ್ ಮಾಡುವ ವ್ಯವಸ್ಥೆಯಲ್ಲಿ ನಾನು ತೋರಿಸ್ತೇನೆ ಅಂತ ಹೇಳುವಂತ ವಿಚಾರನ ಸಾಕಷ್ಟು ಬಾಯ್ಬಿಟ್ಟಿರುವಂತದ್ದು. ಅದಾದ ಬಳಿಕ ವಕೀಲರ ಜೊತೆ ಅಜ್ಞಾತ ಸ್ಥಳಕ್ಕೆ ಇದೀಗ ಈ ಒಬ್ಬ ವ್ಯಕ್ತಿಯನ್ನ ಅನಾವರಣ ಶಕ್ತಿ ವ್ಯಕ್ತಿನ ಈಗ ಕಳಿಸುವಂತ ಪ್ರಯತ್ನ ಆಗಿರುವಂತದ್ದು ಒಂದು ಕಡೆಗೆ. ಆದ್ರೆ ಇದೀಗ ಧರ್ಮಸ್ಥಳಕ್ಕೆ ಇವತ್ತು ಎಸ್ಐಟಿ ಟೀಮ್ ಬರುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂತದ್ದು. ಅಂದ್ರೆ ಸ್ಥಳ ಪರಿಶೀಲನೆ ಮಾಡುವುದಾಗ್ಲಿ ಮಹಾಜರು ಮಾಡುವಂತ ಪ್ರಯತ್ನ ಕೂಡ ಮುಂದಾಗ್ತಿರುವಂತದ್ದು. ಸದ್ಯ ಆ ವ್ಯಕ್ತಿಯ ಮುಖ ಗೊತ್ತಾಗಬಾರ್ದು ಅಂತ ಹೇಳಿ ವಕೀಲರೊಂದಿಗೆ ಕಳಿಸಿರುವಂತಹ ಪ್ರಯತ್ನಗಳು ಸಾಕಷ್ಟು ನಡೆದಿರುವಂತದ್ದು. ಧರ್ಮಸ್ಥಳಕ್ಕೆ ಎಸ್ಐಟಿ ಮತ್ತೆ ಇವತ್ತು ಕೂಡ ಭೇಟಿ ಮಾಡುವ ವ್ಯವಸ್ಥೆ ಕೂಡ ಕಾಯ್ತಿರುವಂತದ್ದು. ಎಸ್ಐಟಿಯ ಮುಖ್ಯಸ್ಥ ಮಹಾಂತಿ ಕೂಡ ಇವತ್ತು ಧರ್ಮಸ್ಥಳಕ್ಕೆ ಬರುವಂತಹ ಸಾಕಷ್ಟು ಚಾನ್ಸಸ್ ಕೂಡ ಇರುವಂತದ್ದು. ಇವತ್ತು ಅದರಲ್ಲೂ ಕೂಡ ಎಲ್ಲೆಲ್ಲಿ ಸೇವೆಯನ್ನು ಹೂತಿಕ್ಕಿದ್ದೇನೆ, ಏನೇನು ಯಾವ ವ್ಯಕ್ತಿಯನ್ನ ಹಾಕಿದ್ದೇವೆ ಮತ್ತು ಯಾವ ರೀತಿ ಅವಿಗೆ ಸಾಯಿಸಲಾಗಿತ್ತು ಅನ್ನೋ ಸಂಪೂರ್ಣ ಮಾಹಿತಿಯನ್ನ ಈಗಾಗಲೇ ಎಳೆಯಾಗಿ ಬಿಚ್ಚಿಟ್ಟಿದ್ದಾರಂತೆ. ಆದ್ರೆ ಅದನ್ನ ಈಗ ಹೇಳಲ್ಲ ನಾನು. ಯಾವಾಗ ತಾವು ಕಲೆಬರಣ ತೆಗಿಲಿಕ್ಕೆ ಮುಂದಾಗ್ತೀರಿ ಅವತ್ತು ಎಲ್ಲ ವಿಚಾರಗಳನ್ನ ಪ್ರಸ್ತಾವನೆ ಮಾಡ್ತೇನೆ ಮತ್ತು ಸ್ಥಳವನ್ನು ತೋರಿಸುವ ವ್ಯವಸ್ಥೆ. ಮಾರುತಿ ಡೀಟೇಲ್ಸ್ ಅನ್ನ ನೀಡ್ತಾ ಇದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಥ್ಯಾಂಕ್ ಯು ಸೋ ಮಚ್ ಮಾರುತಿ. ನಿಗೂಢ ವ್ಯಕ್ತಿಗೆ ಇವತ್ತು ಕೂಡ ಎಸ್ಐಟಿ ತನಿಖೆಯನ್ನ ವಿಚಾರಣೆಯನ್ನು ನಡೆಸುವಂತ ಸಾಧ್ಯತೆ ಇದೆ.